ಸರ್ ವಿನೋದ್ ಅಂತ ಬ್ಯಾಂಗ್ಳೂರಲ್ಲಿ ನಾಗರಬಾವಿ ಇದು ಚನ್ನಪಟ್ಟಣ ತಾಲೂಕು ಒಡಕೆ ಹೊಸಳ್ಳಿ ಅಂತ ಹೇಳಿ ನಾವಿಲ್ಲಿ 2019 ಮಾಡಿದ್ದು ಸರ್ ಫಾರ್ಮ್ ಇದು ಸರ್ ಅದೇ ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡಬೇಕು ತೋಟಕ್ಕೆ ಬಂದರೆ ಸುಮ್ಮನೆ ಇರಬಾರ್ದಲ್ಲ ಅದಕ್ಕೆ ಏನಾರು ಮಾಡೋಣ ಅಂದ್ಬಿಟ್ಟು ಕುರಿ ಸ್ಟಾರ್ಟ್ ಮಾಡಿದ್ದು ಮಾಡಿದ್ರೆ ಚೆನ್ನಾಗಿರೋ ಬ್ರೀಡ್ ಮಾಡೋಣ ಅಂದ್ಬಿಟ್ಟು ನಾರಿ ಸುವರ್ಣ ಮಾಡಿದ್ದು ನಾಟಿ ಕುರಿಗಿನ್ನ ನಾರಿ ಸುವರ್ಣ ಚೆನ್ನಾಗಿದೆ ಬ್ರೀಡು ಸರ್ ನಾರಿ ಸುವರ್ಣ ಅಂದರೆ ಮೇನ್ ಅದೇನೆ ನೋಡಿದ್ವಿ ಯಾವ ಕುರಿ ಚೆನ್ನಾಗಿದೆ ಯಾವುದು ಇನ್ಕಮ್ ಚೆನ್ನಾಗಿದೆ ಅಂತ ನಾರಿ ಸುವರ್ಣ ನಮ್ಗೆ ಚೆನ್ನಾಗಿದೆ ಅನಿಸ್ತು ಅದಕ್ಕೆ ನಾರಿ ಸುವರ್ಣ ಮಾಡಿದ್ವಿ ಬಂಡೂರು ಲೋಕಲ್ ಬ್ರೀಡ್ ಅದು ಯಾವಾಗ ಎವರ್ಗ್ರೀನ್ ಬ್ರೀಡ್ ಅದು ಬಂಡೂರು ಯಾವಾಗಲೂ ಇರುತ್ತದು ಅದಕ್ಕೆ ಬಂಡೂರು ಮಾಡ್ತಾಯಿದ್ವಿ ನಾರಿ ಸುವರ್ಣ ಬಕ್ರೀದಿಗೆ ಎಳಗ ಮಾಡ್ತಾಯಿದ್ವಿ ಈಸಿಯಾಗಿ ಮೇಂಟೆನೆನ್ಸ್ ಮಾಡೋವಂಥದ್ದು ಫಾರ್ಮ್ ಅಂದರೆ ಕುರಿ ಫಾರ್ಮು ಸರ್ 20 ಕುರಿಯಿಂದ ಸ್ಟಾರ್ಟ್ ಮಾಡಿದ್ವಿ ನಾರಿ ಸುವರ್ಣ ಅಂತ ಇದು ಪುಣೆಯಲ್ಲಿ ಇನ್ಸ್ಟಿಟ್ಯೂಟ್ ಇದೆ ನಾರಿ ಅಂತ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿಂದ ಒಂದು 20 ಕುರಿ ತಂದು ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂದು 100-120 ಇದೆ ಸರ್ ಶೆಡ್ ಮಾಡ್ಕೊಂಡಿದ್ದೀವಿ ಬ್ರೀಡಿಂಗ್ಗೆ ಸಪ್ರೇಟ್ ಶೆಡ್ ಮಾಡಿದ್ದೀವಿ ಇದು ಬಕ್ರೀದ್ಗೆ ಅಂತ ಟಗರುಗಳಿಗೆ ಅಂತ ಇದು ಇಟ್ಕೊಂಡಿದ್ದೀವಿ ಬ್ರೀಡಿಂಗ್ ಅಲ್ಲಿ ಒಳಗಡೆ ಬ್ರೀಡಿಂಗ್ ಕುರಿಗಳೆಲ್ಲ ಒಳಗಡೆ ಇರ್ತವೆ ಬೆಳಗ್ಗೆ ಹೊತ್ತು ಆಚೆ ಬಿಡ್ತೀವಿ ಬಕ್ರೀದ್ಗೆ ಸಪ್ರೇಟ್ ಬ್ಯಾಚ್ ತರ್ತೀವಿ ಹೋಗಿ ಕೆರೂರು ಮೀನುಗಡ್ಡು ಆ ಕಡೆಯಿಂದ ತೊಗೊಂಬರ್ತೀವಿ ಒಂದು ಚಿಕ್ಕ ಮರಿ ತೊಗೊಂಬರ್ತೀವಿ ಒಂದು 3-4 ಮಂತ್ಸ್ ಮರಿ ತೊಗೊಂಬಂದು ಸಾಕ್ಬಿಟ್ಟು ಮಾಡ್ತೀವಿ ಸರ್ ನೀಟಾಗಿರ್ಬೇಕು ಅವ್ರಿಗೆ ಏನು ಅಂದರೆ ಶೋ ಕ್ವಾಲಿಟಿ ಇರಬೇಕು ಅವ್ರಿಗೆ ಕೊಂಬಿರಬೇಕು ಚೆನ್ನಾಗಿರ್ಬೇಕು ಮರಿ ಅವ್ರಿಗೆ ನೋಡೋಕ್ಕೆ ಏಟಾಗಿದ್ರೆ ತೊಗೊಳ್ಳಲ್ಲ ಮಾರ್ಕೆಟಿಂಗ್ ಏನಿಲ್ಲ ಸರ್ ಇಲ್ಲೇ ಬರ್ತಾರೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಬಂದು ತೊಗೊಂಡೋಗ್ತಾರೆ ಮಾರ್ಕೆಟಿಂಗ್ ಎಲ್ಲ ಎಲ್ಲೂ ಹೋಗಿಲ್ಲ ಮಾಡೋಕ್ಕೆ ಇದೆಲ್ಲ ಈಗಲ್ಲು 1.5 ವರ್ಷ ಈಗ ಬಕ್ರೀದ್ ಟೈಮ್ ಕರೆಕ್ಟಾಗಿ ಅಲ್ಲಾಗಿರುತ್ತೆ ಆ ಥರ ಮರಿಗಳು ತೊಗೊಂಡ್ಬಿಟ್ಟು ಸೊ ಇವು ಬಂದು ಎಷ್ಟಿದೆ ಸರ್ ಈಗ ಸರ್ ಇವಾಗ ಲಾಸ್ಟ್ ಟೈಮ್ 50 ಇತ್ತು ಕಡಿಮೆ ಮಾಡಿದ್ದೀವಿ ಸರ್ ಈ ವರ್ಷ ಒಂದು 30 ಇದೆ ಸರ್ ಸ್ಟಾರ್ಟಿಂಗ್ ಶೆಡ್ ಮಾಡಿದಾಗ ಅದಕ್ಕೆ ಒಂದು ಲೇಬರ್ ಶೆಡ್ಡು ನಮ್ಗಿರೋಕ್ಕೆ ರೂಮು ಎಲ್ಲ ಸೇರಿ ಒಂದು 4-5 ಲಕ್ಷ ಆಗಿತ್ತು ಸೊ ಈಗ ಫಸ್ಟ್ನೇ ವರ್ಷ ಎಲ್ಲ ಕುರಿ ತಂದು ಮೇಯಿಸಿದ್ರಲ್ಲ ಅವಾಗ ಪ್ರಾಫಿಟ್ ಬಂತಾ ಸರ್ ಬಂದ್ಮೇಲೆ ಈ ಶೆಡ್ ಮಾಡಿದ್ದು ಸಪ್ರೇಟ್ ಬಕ್ರೀದ್ಗೆ ಅಂತಾನೆ ಹೌದು ಅದೇ ಪ್ರಾಫಿಟ್ ಅಲ್ಲೇ ಅದಾದ್ಮೇಲೆ ಈ ಶೆಡ್ ಮಾಡಿದ್ದು ನಾವು ನಮ್ಮಲ್ಲಿ ಹುಟ್ಟೋ ಗಂಡ್ಮರಿಗಳನ್ನೆಲ್ಲ ಮಟನ್ ಪರ್ಪಸ್ಗೆ ಮಾಡ್ಕೊಂಡು ಕೊಡೋಕ್ಕೆ ಅಂದ್ಬಿಟ್ಟು ಈ ಶೆಡ್ ಮಾಡ್ಕೊಂಡಿದ್ದು ಇಂಬ್ರೀಡಿಂಗು ಆಗಬಾರ್ದು ಅಂತ ಈ ಶೆಡ್ ಮಾಡ್ಕೊಂಡಿದ್ದು ಸೊ ಅಂದರೆ ಫಸ್ಟ್ ಇಯರಿಂದಲೇ ನಿಮಗೆ ಒಂದು ಪ್ರಾಫಿಟ್ ಬರುತ್ತೆ ಅಂತ ಒಂದು ಎಸ್ಟಿಮೇಷನ್ ಸಿಕ್ತು ಹೌದು ಖಂಡಿತ ಬಂದೇ ಬರುತ್ತೆ ಸರ್ ಹಾರ್ಡ್ ವರ್ಕ್ ಮಾಡಿದ್ರೆ ಪ್ರಾಫಿಟ್ ಬಂದೇ ಬರುತ್ತೆ ಯಾಕೆ ಬರಲ್ಲ ಹೌದಾ ಒಂದು 24-25 ಸಾವಿರಕ್ಕೆ ಮಾರ್ತೀವಿ ಒಂದು 5-6 ಸಾವಿರಕ್ಕೆ ತೊಗೊಂಬಂದು ಎಲ್ಲ ವರ್ಷನೂ ಪ್ರಾಫಿಟಲ್ಲೇ ಇದೀವಿ ಸರ್ ಏನು ಲಾಸ್ ಅಂತ ಏನಾಗಿಲ್ಲ ನಮ್ಮ ಬ್ರೀಡಿಂಗು ಇದೆಯಲ್ಲ ಮೇನು ಬಂಡೂರು ಇದೆ ಅದು ಯಾವಾಗಲೂ ತೊಗೊಂಡೋಗ್ತಾರೆ ಬಂಡೂರು ಟೈಮ್ ಅಂತ ಇಲ್ಲ ಸೀಸನ್ ಅಂತ ಇಲ್ಲ ಯಾವಾಗಲೂ ಕೇಳ್ತಾರೆ ಮರಿಗಳು ರೆಡಿ ಇದ್ರೆ ನಿಮ್ಮ ಹತ್ರ ಯಾವಾಗ ಬೇಕಾದ್ರೆ ಬಂದು ತಗೋತಾರೆ ಇನ್ನು ನಾರಿ ಸುವರ್ಣ 2 ಮರಿ ಕೊಡುತ್ತೆ ಈ ನಾಟಿ ಮರಿಗಳೆಲ್ಲ ಕುರಿಲೆಲ್ಲ ಕೊಡೋದು ಒಂದೇ ಮರಿ ಇದು 2 ಮರಿ ಕೊಡುತ್ತೆ ನಿಮಗೆ ನೀವು 2 ವರ್ಷಕ್ಕೆ ಒಂದು 3 ಸಲ ಬ್ರೀಡ್ ಮಾಡಿಸ್ಬೋದು ಆರಾಮಾಗಿ ಒಂದು 6 ಮರಿ ಕೊಡುತ್ತೆ ನಾಟಿ ಮರಿ ಎಲ್ಲ 2 ಮರಿ ಆಮೇಲೆ ಗ್ರೋತ್ ಚೆನ್ನಾಗಿದೆ ಸರ್ ಇದು ಫಾಸ್ಟಾಗಿ ಗ್ರೋತ್ ಇದೆ ಹೌದಾ ನಿಮ್ಗೇನಿಲ್ಲ ಅಂದ್ರೆ ವರ್ಷಕ್ಕೆ ಹೆಣ್ಮರಿ ಒಂದು 35-40 kg ಬರುತ್ತೆ ಗಂಡ್ಮರಿ ನೀವು ಒಳ್ಳೆ ಫೀಡ್ ಕೊಟ್ರೆ ಒಂದು 60-65 kg ಬರುತ್ತೆ ನಷ್ಟ ಅಂತೂ ಏನಿಲ್ಲ ಲಾಸ್ ಅಂತೂ ಏನಿಲ್ಲ ಸರ್ ಆರಾಮಾಗಿ ಮಾಡ್ಬೋದು ಆರಾಮಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡ್ಬೇಕಷ್ಟೇ ಅದಕ್ಕೆ ವ್ಯಾಕ್ಸಿನ್ಸು ಅದಕ್ಕೆ ಏನು ಫುಡ್ ಬೇಕು ಅದೇನಕ್ಕೆ ಅದೇನು ತಿನ್ನುತ್ತೆ ಏನು ಅಂತ ತಿಳ್ಕೊಂಡ್ರೆ ಆರಾಮಾಗಿರುತ್ತೆ ಅದು ಅಲ್ವಾ ಒಳ್ಳೆ ಫೆಸಿಲಿಟಿ ಕೊಟ್ಟರೆ ಆರಾಮಾಗಿರ್ಬೋದು ಆರಾಮಾಗಿ ಮಾಡ್ಬೋದು ಈಗ ನಮಗೆ ಎಲ್ಲಾರು ಒಂದ್ ಕಡೆ ಒಳ್ಳೆ ಊಟ ಕೊಟ್ಟು ಆರಾಮಾಗಿ ಬಟ್ಟೆ ಕೊಟ್ಟು ಒಂದು ರೂಮಲ್ಲಿ ಇರ್ಸೋರು ಆರಾಮಾಗಿರ್ಬೋದಲ್ಲ ಅಲ್ವಾ ಇದು ಟಗರುಗಳಿಗೆ ಅಂತಾನೆ ಸಪ್ರೇಟ್ ಗುದ್ದಾಡ್ತವೆ ಅಂತ ಇದು ಸಪ್ರೇಟ್ ಕೇಜ್ ಮಾಡಿದೀವಿ ನೋಡಿ ಹೌದಾ ಅಂದ್ರೆ ಈಚೀಚೆ ಪ್ರತಿಯೊಂದಕ್ಕೂ ಸಪ್ರೇಟ್ ಹೌದು ಸಪ್ರೇಟ್ ಕೇಜ್ ಇದೆ ಸೊ ಇವು ಬಂದು ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಬರುತ್ತೆ ಸರ್ ಇವು ಸರ್ ಲಾಸ್ಟ್ ಟೈಮ್ ಎಲ್ಲ ನಮ್ಮ ಹತ್ರ 80 kg 90 kg ವರೆಗೂ ಇತ್ತು ಇದೆಲ್ಲ ಒಂದು 45 kg ಅಂದ್ರೆ 90 kg ವರೆಗೂ ಬರುತ್ತೆ ಹೆಲ್ತಿ ಫುಡ್ ಕೊಡ್ಬೇಕು ತಿಂಡಿ ಕೊಡ್ತೀವಿ ಜೋಳ ಕೊಡ್ತೀವಿ ರಾಗಿ ಹುಲ್ ಕೊಡ್ತೀವಿ 3 ಟೈಮ್ ಫೀಡ್ ಮಾಡ್ತೀವಿ ತಿಂಡಿ ಕೊಡ್ತೀವಿ 2 ಟೈಮ್ ಇಂಡಿ ನೀರು ಕುಡಿಸ್ತೀವಿ ಲಿವರ್ ಟಾನಿಕ್ ಹಾಕ್ತೀವಿ ಡಿವಾರ್ಮಿಂಗ್ ಮಾಡ್ತೀವಿ 3 ತಿಂಗಳಿಗೆ ಒಂದ್ಸಲ ಸೊ ಇವೆಲ್ಲ ಈಗ 30ರಿಂದ 50 kg ವರೆಗೂ ಇದೆಯಾ ಹೆಂಗೆ ಸರ್ ಹೌದು 45 kg ಬರುತ್ತೆ ಸರ್ 45ರಿಂದ 50 kg ಬರುತ್ತೆ ಫಾಸ್ಟ್ ಇದೆ ಸರ್ ಗ್ರೋತ್ ತಿಂಗಳಿಗೆ ಏನಿಲ್ಲ ಅಂದ್ರೆ ನಿಮಗೆ ಒಂದು 6ರಿಂದ 7 kg ಆಗುತ್ತೆ 8ರಿಂದ 9 kg ಆಗಿರೋ ಮರಿನೂ ಇದೆ ನಮ್ಮ ಹತ್ರ ಹೌದಾ ಒಳ್ಳೆ ಫೀಡ್ ಕೊಟ್ರೆ ನೀಟಾಗಿ ಗ್ರೋತ್ ಆಗುತ್ತೆ ಎಲ್ಲ ಕೊಂಬು ಎಲ್ಲ ಸಖತ್ತಾಗಿ ಒಳ್ಳೆ ಬಕ್ರೀದಿಗೆ ಹೇಳಿ ಮಾಡಿಸಿದಂಗೆ ಇದೆಯಲ್ಲ ಇವು ಈ ಥರ ಇದ್ರೇನೆ ಸರ್ ತಗೊಳ್ಳೋದು ಎಲ್ಲ ಎಳೆ ಮರಿನೇ ಇದು ನೀವು ನೋಡ್ಬೋದು ಅಲ್ಲೂ ಯಾವುದು ಅಲ್ಲಾಗಿಲ್ಲ ಇನ್ನು ಇವಾಗಲ್ಲೂ ಈಗ ರೆಡಿ ಬಕ್ರೀದಿಗೆ ರೆಡಿ ಸರ್ ಅಲ್ಲೂ ಟಗರುಗಳು ನೋಡಿ ಇದೆಲ್ಲ ಒಂದು 8 ತಿಂಗಳು 9 ತಿಂಗಳು ಮರಿ ಇದೆಲ್ಲ ಆರಾಮಾಗಿ ಒಂದು 25 kg 30 kg ಬರುತ್ತೆ ಈಗ ಹೌದಾ 25 kg ಇದೆಲ್ಲ ನಾರಿ ಸುವರ್ಣ ನಮ್ಮ ಹತ್ರ ಹುಟ್ಟಿರೋದು ಇದೆಲ್ಲ ಇವೆಲ್ಲ ಗಂಡೆಲ್ಲ ತಂದು ಇಲ್ಲ ಹಾಕೋತೀವಿ ಎಣ್ಣೆಲ್ಲ ಸಪ್ರೇಟ್ ಅಲ್ಲೇ ಇಟ್ಕೋತೀವಿ ಇಂಬ್ರೀಡಿಂಗ್ ಆಗ್ಬಿಡುತ್ತೆ ಸರ್ ಇದು ಬಂಡೂರು ಇದು ಬ್ರೀಡಿಂಗಿಗೆ ಅಂತ ತಂದಿದ್ವಿ ಇದು ನಮ್ಮ ಹತ್ರನೇ ಹುಟ್ಟಿರೋದು ಇದು ನಮ್ಮ ಹತ್ರನೇ ಹುಟ್ಟಿರೋದು ಬಂಡೂರು ಇದನ್ನ ಬಕ್ರೀದಿಗೆ ಕೊಟ್ಬಿಡ್ತೀವಿ ಬಕ್ರೀದಿಗೆ ಕೊಟ್ಬಿಡ್ತೀವಿ ಆರಾಮಾಗಿ ಮಾಡ್ಬೋದು ಸರ್ ಏನ್ ತೊಂದರೆ ಇಲ್ಲ ಲಾಸ್ ಅಂತ ಏನಿಲ್ಲ ಆರಾಮಾಗಿ ಆಗೋದಿಲ್ಲ ಲಾಸ್ ಅಂತ ಏನಿಲ್ಲ ಆರಾಮಾಗಿ ಮಾಡ್ಬೋದು ನೀವು ಬೆಂಗಳೂರಲ್ಲಿ ಇದ್ದೀರಲ್ಲ ಸರ್ ಇಲ್ಲಿ ನೋಡ್ಕೊಳ್ಳೋಕೆ ಬೇರೆಯವ್ರನ್ನ ಸರ್ ಫ್ಯಾಮಿಲಿ ಇದ್ದಾರೆ ಒಂದು ಫ್ಯಾಮಿಲಿ ಇದ್ದಾರೆ ಅವ್ರು ನೋಡ್ಕೋತಾರೆ ಹೌದಾ
ಫ್ಯಾಮಿಲಿ ಇದ್ದಾರೆ ಅವರೆಲ್ಲ ನೋಡ್ಕೋತಾರೆ. ಪ್ರತಿ ವಾರ ನೀವು ಬಂದೇ ಬರ್ತೀರಾ? ಕಂಪಲ್ಸರಿ ಬರಲೇಬೇಕು ಸರ್. ನಮ್ಮ ಇಂಟರ್ಫಿಯರೆನ್ಸ್ ಇದ್ರೇನೆ. ಇನ್ಶೂರೆನ್ಸ್ ಇದೆ ನಮ್ದು, ನಾರಿ ಸುವರ್ಣಗೆ ಇನ್ಶೂರೆನ್ಸ್ ಇದೆ. 25,000 ಇನ್ಶೂರೆನ್ಸ್ ಬರುತ್ತೆ ಸತ್ತೋದ್ರೆ. ಹೌದಾ ಸರ್? ಉಂಡೆ ಲೆಕ್ಕನೂ ಕೊಡ್ತೀವಿ, ಕೆಜಿ ಲೆಕ್ಕನೂ ಕೊಡ್ತೀವಿ. ಅದೇ ನೋಡ್ಕೋತೀವಿ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಕೆಜಿ ಮಟನ್ ಬರುತ್ತೆ ಅಂತ ನೋಡ್ಕೊಂಡು ಹೇಳೋದು. ರೀಸನಬಲ್ ರೇಟೇ ಸರ್, ಆರಾಮಾಗಿ ನಿಮಗೆ ಆಚೆ ಕಡೆ ಮಟನ್ ಏನು ರೇಟ್ ಸಿಗುತ್ತೋ ಅದಕ್ಕಿಂತ ಒಂದು 100 ರೂಪಾಯಿ ಕಡಿಮೆಗೆ ಸಿಗುತ್ತೆ ಇಲ್ಲಿ. ಹೌದಾ? ಡೈರೆಕ್ಟ್ ಮಾರ್ಕೆಟ್. ಅಲ್ಲಿ ಇಲ್ಲಿ ದಳ್ಳಾಳಿಗಳು ಯಾರು ಇಲ್ಲ. ಈಗ ಇಲ್ಲಿಂದ ತಗೊಂಡೋಗಿ ಚಾಮರಾಜಪೇಟೆಯಲ್ಲಿ ಇದೇ ಮರಿನ 35,000 ಹೇಳ್ತಾರೆ. ಸೊ ಡೆತ್ ರೇಟ್ ಬಂದು ಕಡಿಮೆ ಅಂದ್ರಲ್ಲ, ಸೊ ಹೆಂಗೆ ಜಾಗೃತಿ ವಹಿಸ್ತೀರಾ ಸರ್? ಸರ್ ಅದೇ ನೀಟಾಗಿ ವ್ಯಾಕ್ಸಿನ್ ಎಲ್ಲ ನೋಡ್ಕೋತೀವಿ. ಡಾಕ್ಟರ್ಗಳು ಬರ್ತಾರೆ, ವೆಟರ್ನರಿ ಡಾಕ್ಟರ್ಗಳು ಇದ್ದಾರೆ, ಬಂದು ನೋಡ್ಕೋತೀವಿ. ವ್ಯಾಕ್ಸಿನ್ ಮಾಡಿಸ್ತೀವಿ, ET, HS, PPR ಅಂತ ವ್ಯಾಕ್ಸಿನ್ ಮಾಡಿಸ್ತೀವಿ. 3 ತಿಂಗಳಿಗೊಂದ್ಸಲ ಡಿವಾರ್ಮಿಂಗ್ ಮಾಡ್ತೀವಿ, ಲಿವರ್ ಟಾನಿಕ್ ಹಾಕ್ತೀವಿ, ನೀಟಾಗಿ ಒಳ್ಳೆ ಹೆಲ್ತಿ ಫುಡ್ ಕೊಡ್ತೀವಿ. ಫುಡ್ ಬಂದ್ಬಿಟ್ಟು ರಾಗಿ ಹುಲ್ ಕೊಡ್ತೀವಿ ಬೆಳಗ್ಗೆ, ಮಧ್ಯಾಹ್ನ ಜೋಳ ಏನಾದರೂ ಕೊಡ್ತೀವಿ, ಸಾಯಂಕಾಲ ಸೀಮೆ ಹುಲ್ ಕೊಡ್ತೀವಿ. ತಿಂಡಿ ಕೊಡ್ತೀವಿ, 2 ಟೈಮ್ ತಿಂಡಿ ಕೊಡ್ತೀವಿ. ಇಲ್ಲ ಸರ್, ಇದೆಲ್ಲ ಒಳಗಡೆನೆ ಇರುತ್ತೆ. ಬ್ರೀಡಿಂಗ್ ಮರಿಗಳು ಮಾತ್ರ ಬೆಳಗ್ಗೆ ಆಚೆ ಬಿಡ್ತೀವಿ, ನೈಟು ಒಳಗಡೆ ಹೋಗುತ್ತೆ ಅದೆಲ್ಲ. ಟೋಟಲ್ ತೋಟ 2 ಎಕರೆ ಇದೆ. ಇದೊಂದು 5,000 ಸ್ಕ್ವೇರ್ ಫೀಟ್ ಇದೆ. ಕಾಂಪೌಂಡ್ ಹಾಕೊಂಡಿರೋದು. ನಮ್ಗೆ ಒಳಗಡೆ ಹುಲ್ಲು ಇಟ್ಕೊಳ್ಳೋಕೆ, ಬೇರೆ ನೆಸೆಸಿಟಿ ಥಿಂಗ್ಸ್ ಇಟ್ಕೊಳ್ಳೋಕೆ ಜಾಗ ಇರಲಿ ಅಂದ್ಬಿಟ್ಟು ಕಾಂಪೌಂಡ್ ಹಾಕೊಂಡಿದೀವಿ ಇಷ್ಟು. ಹೌದಾ? ಸೊ ಇಲ್ಲಿ ಬಂದು ಫುಲ್ ಸಾಯಂಕಾಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಸೆಕ್ಯೂರಿಟಿ ವ್ಯವಸ್ಥೆ, ಗೇಟ್ ಲಾಕ್ ಮಾಡಿಬಿಟ್ರೆ ಒಳಗಡೆ ಯಾರು ಬರೋಕ್ಕಾಗಲ್ಲ, ಫುಲ್ ಸೆಕ್ಯೂರಿಟಿ. ಬನ್ನಿ ಸರ್ ತೋರಿಸ್ತೀವಿ. ರಾಗಿ ಹುಲ್ಲು ಇಲ್ಲಿ ಇಟ್ಕೊಂಡಿದ್ದೀವಿ. ಇದು ಮೇಕೆಗೆ ಅಂತ ಮಾಡಿದ್ವಿ, ಬೀಟಲ್ ಮಾಡೋಣ ಅಂತ ಒಂದೆರಡು ತಂದಿದ್ದೀವಿ, ನೋಡೋಣ ಅಂತ. ಚೆನ್ನಾಗಿದೆ ಸರ್, ಮಾಡಬೇಕು ಫ್ಯೂಚರಲ್ಲಿ. ಅಂದರೆ ಬೀಟಲ್ ತಂದಿದ್ರಾ? ತಂದಿದ್ದೀವಿ. ನೆಕ್ಸ್ಟ್ ಬೀಟಲ್ ಮಾಡೋಣ ಅಂತ. ಸರ್ ಇದು ಯಶೋಧವನ ಅಂತ ಇದೆ ಮೈಸೂರು ಹತ್ರ, ನಂಜನಗೂಡು ರೋಡಲ್ಲಿ, ಅಲ್ಲಿಂದ ತೊಗೊಂಬಂದಿದ್ದು. ಪ್ಯೂರ್ ಜೀನ್ ಬೀಟಲ್ಲು ಒಂದು ಮೇಲು ಒಂದು ಫೀಮೇಲ್ ತಂದಿದ್ವಿ. ಇದು ಅದ್ರ ಮರಿನೇ ಇದು. ಹೌದಾ? ಏನು ಜಂಪಿಂಗೇ ಮಾಡುತ್ತಲ್ಲ? ಹೌದು ಸರ್, ಒಳ್ಳೆ ಚೆನ್ನಾಗಿರುತ್ತಲ್ಲ ಇವು ಸಾಕಿದ್ರೆ? ಸರ್ ಭಾಳ ಫ್ರೆಂಡ್ಲಿ ಸರ್ ಇವೆಲ್ಲ. ನಾವು ಹೆಂಗಿರ್ತೀವೋ ಅದು ಹಂಗೆ ಇರುತ್ತೆ ನಮ್ಮ ಜೊತೆ. ಸೊ ಇವೆಲ್ಲ ಬೀಟಲ್ ಮರಿಗಳೇನಾ ಇವು? ಸರ್ ಇದೆಲ್ಲ ನಾಟಿ ಇದೆ ಸ್ವಲ್ಪ, ಇದರಲ್ಲಿ ನಾಟಿ ಇದೆ. ಮೇಲ್ ಮಾತ್ರ ಬೀಟಲ್ಲೇ, ಮೇಲ್ ಮಾತ್ರ ಬೀಟಲ್ಲೇ. ಇದು ಅದ್ರ ಮರಿನೇ, ಇದು ಇದ್ರ ಮರಿ, ತಾಯಿ ಇದು, ಇದ್ರ ಮರಿ, ಇದು ಫಸ್ಟ್ ಮರಿ. ಓಯ್, ಏನು ಅಷ್ಟು ಎತ್ತರಕ್ಕೆ ಜಂಪ್ ಮಾಡಿಬಿಡ್ತಾರೆ ಸರ್? ಇನ್ನೂ ಹೈಟ್ ಬೆಳೆಯುತ್ತೆ ಇದು, ಇನ್ನೂ ಹೈಟ್ ಬೆಳೆಯುತ್ತೆ. ಏನು ಈಗಲೇ ಏನು ಒಂದು 90-100 ನಿಯರ್ ವರೆಗೆ ಇದೆಯಾ? ಇದೆ ಸರ್, ಒಂದು 80 kgs ಅಂತೂ ಬರುತ್ತೆ ಇದು ಆರಾಮಾಗಿ. 2 ಇದೆ ಈಗ. ಸರ್ ಇದು ನಾರಿ ಸುವರ್ಣ, ಇದೇ ಮೇಲ್. ಹೌದಾ? ನಾರಿ ಸುವರ್ಣದು ಇದು ಮೇಲಾ? ಹೌದು, ಮೇಲ್. ನಾರಿ ಸುವರ್ಣ. ಹೌದು, ನಾರಿ ಸುವರ್ಣ. ಮೇಲ್ ಬಂದು ಎಷ್ಟು ಇಟ್ಕೊಂಡಿದ್ದೀರಾ ಸರ್? ಒಂದೇ ಮೇಲ್. ಒಂದೇ ಮೇಲ್? ಒಂದು 2 ಮೇಲ್ ಇದೆ ನಮ್ಮ ಹತ್ರ. ಇದ್ರಲ್ಲಿ ಮುಟ್ಟಿದ್ದ ಮರಿಗೆ ಅದೇ ಮೇಲ್ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಇನ್ನೊಂದು ಇಟ್ಕೊಂಡಿದೀವಿ. ಓಹೋ, 2 ಮೇಲ್ ಇದೆ. ಏನು ಸಖತ್ ಸ್ಟ್ರಾಂಗ್ ಇದೆಯಲ್ಲ? ಹೌದು ಸರ್, 4 ಕಲ್ಲಲ್ಲಿ ಇದೆ ಇದು. ಒಂದು 70-75 kgs ಬರುತ್ತೆ ಇದು. ಇದು ಹೌದು, ಒಂದು 35-40 kg ಬರುತ್ತೆ ಫೀಮೇಲು. ಮೇಲು ಒಂದು 60-65 kg ಆಗುತ್ತೆ ಒಂದು ವರ್ಷಕ್ಕೆ. ಇದು ಬಂಡೂರು. ಎಷ್ಟು ಇಟ್ಕೊಂಡಿದ್ದೀರಿ ಸರ್ ಈಗ? ಇದು ಬಂಡೂರು. ನಮ್ಮ ಹತ್ರ ಇರೋದೆಲ್ಲ ಪ್ಯೂರೇ ಸರ್, ನಮ್ದೆಲ್ಲ ರಿಪೋರ್ಟ್ ಇರೋದೇ ಮರಿ ಹತ್ರ ಇರೋದು. ಅದ್ರಲ್ಲಿ ಹುಟ್ಟಿರೋ ಮರಿ ಯಾರಾದ್ರೂ ಕೇಳಿದ್ರೆ ರಿಪೋರ್ಟ್ ಮಾಡಿಸ್ಕೊಡ್ತೀವಿ, ಇಲ್ಲಾಂದ್ರೆ ಹಾಗೆ ಕೊಡ್ತೀವಿ. ಇದು ಬಂದು ಬಂಡೂರು. ಬಂಡೂರು ಸರ್, ಇದು ಬಂಡೂರು ಮೇಲ್. ಇದು ಬಂಡೂರು ಮೇಲ್. ಬಂಡೂರು ಇದು, ಅದೆಲ್ಲ ಫೀಮೇಲ್. ಸೊ ಇದಕ್ಕೆ ಒಂದು ಮೇಲ್ ಕೊಟ್ಟು ಮತ್ತೆ ಇನ್ನು ಫೀಮೇಲ್ ಕೊಟ್ಟಿದ್ದೀರಾ? ಹೌದು, ಇಷ್ಟೆಲ್ಲ ಫೀಮೇಲ್ ಇದು ಮೇಲ್. 20 ಫೀಮೇಲ್ಗೆ ಒಂದು ಮೇಲ್ ಸಾಕು ಸರ್. ಇದು ಹೈಟ್ ಆಗೋದೇ ಇಷ್ಟು ಸರ್, ಹೈಟ್ ಆಗಲ್ಲ. ಮಟನ್ ಮಾತ್ರ ಸಖತ್ತಾಗಿರುತ್ತೆ ಸರ್ ಇದು. ಹೌದಾ? ಕ್ವಾಲಿಟಿ ಮಟನ್ ಬೆಂಗಳೂರಲ್ಲಿ ಅಂದ್ರೆ ಬಂಡೂರು ಮಟನ್. ಸೊ ಇವೆರಡು ಸರ್ ಇದೆಲ್ಲ ಫೀಮೇಲ್ ಮರಿಗಳು. ಹುಟ್ಟಿ ತಾಯಿ ಹಾಲು ಬಿಡಿಸಿದ್ಮೇಲೆ ಇಲ್ಲಿ ಸಪ್ರೇಟ್ ಇಟ್ಕೋತೀವಿ ಮರಿಗಳನ್ನೆಲ್ಲ. ಫೀಮೇಲ್ ಸಪ್ರೇಟ್ ಇಟ್ಕೋತೀವಿ. ಯಾರು ಕೇಳಿದ್ರೆ ರೈತರಿಗೆ ಕೊಡ್ತೀವಿ, ಇಲ್ಲ ಅಂದ್ರೆ ನಮ್ದಕ್ಕೆ ಹಾಕೋತೀವಿ. ಈಟಿಗೆ ಬಂದ್ಮೇಲೆ 1.5 ವರ್ಷ ಆದ್ಮೇಲೆ ನಮ್ದಕ್ಕೆ ಹಾಕೋತೀವಿ. ಸೊ ಯಾರಾದ್ರೂ ಬೇಕಂದ್ರೆ ಈ ತರ ಮರಿಗಳು ಕೊಡ್ತೀವಿ. ಮರಿಗಳು ಬಂದು ಎಷ್ಟು ರೇಟ್ ಆಗುತ್ತೆ ಸರ್ ಜನರಲ್ ಆಗಿ? ಸರ್ ನಾವು 10,000-12,000 ಕೊಡ್ತಾ ಇದೀವಿ ಸರ್ ಮರಿ. 10,000-12,000. ನಾರಿ ಇನ್ಸ್ಟಿಟ್ಯೂಟ್ ಅಲ್ಲೆಲ್ಲ ನಿಮ್ಗೆ 22,000 ರಿಪೋರ್ಟ್ ಇರೋ ಮರಿಗಳು ಅಲ್ಲಿ ಬುಕ್ ಮಾಡಬೇಕು. 3 ತಿಂಗಳು ಮರಿ ಕೊಡ್ತಾರೆ ಅಲ್ಲೂ. ನಾವು ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು 10,000-12,000 ಕೊಡ್ತಾ ಇದೀವಿ ಮರಿ. ಕೆಜಿ ಬಂದು ಎಷ್ಟಿರುತ್ತೆ ಸರ್? 3 ತಿಂಗಳು ಮರಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 12-13 kg ಇರುತ್ತೆ. ಹೌದು, ಇದು ನಾರಿ ಸುವರ್ಣ ಸರ್. ಇದೆಲ್ಲ ಪಲ್ಟಾನಿಂದ ತಂದಿರೋ ಮರಿಗಳು, ಇದೆಲ್ಲ ಪುಣೆದು. ಪುಣೆಯಿಂದನಾ? ಪುಣೆಯಿಂದಾನೇ ತರಿಸಿದ್ ನಾವು. ಸೊ ನಾರಿ ಸುವರ್ಣ ಮೇಜರ್ ಆಗಿ ಪುಣೆ. ಹೌದು, 5 ಬ್ರೀಡ್ ಮಿಕ್ಸ್ ಮಾಡಿರೋ ಸರ್ ಬ್ರೀಡ್ ಇದು. ಹೌದಾ? ಹೌದು ಸರ್. ಕುರಿಲೆಲ್ಲ ಇದು ಈ ತಳಿನೇ ನಿಮ್ಗೆ 2 ಮರಿ 3 ಮರಿ ಹಾಕೋದು. ಇನ್ನೆಲ್ಲ ಒಂದೇ ಮರಿ ಕೊಡೋದು. 2 ವರ್ಷಕ್ಕೆ ನಿಮ್ಗೆ 3 ಬ್ರೀಡ್ ಅಂದ್ರೆ 6 ಮರಿ ಆಯ್ತು ಸರ್ ಅಲ್ವಾ? ಒಂದು ಕುರಿಯಿಂದ 6 ಮರಿ ತೆಗಿಬಹುದು ಆಚೆಗೆ ನೀವು. ಸೊ ಜನರಲ್ ಆಗಿ ಸರ್ ಇವು 2 ಹಾಕುತ್ತಾ? ಜನರಲ್ ಆಗಿ ಹಾಕುತ್ತೆ ಸರ್, ಜನರಲ್ ಆಗಿ ಹಾಕುತ್ತೆ. ಒಂದು ಹಾಕೋದು ಇದೆ, ಒಂದು ಹಾಕಿದ್ರೆ 2 ಮರಿ ಸೈಜ್ ಒಂದೇ ಇರುತ್ತೆ. ಓ ಹಂಗೆ? ಆಲ್ಮೋಸ್ಟ್ 2 ಹಾಕಿದೆ. ಈಗ ಹಾಕಿರೋದು ಇದೆ, ಬನ್ನಿ ಸರ್ ತೋರಿಸ್ತೀನಿ. ಹಾಕಿರೋದು 5 ಮರಿ ಹಾಕಿರೋದು ಇದೆ. 4 ಮರಿ 5 ಮರಿ ಹಾಕಿರೋದು ಇದೆ.
ನಮ್ಮ ಹತ್ರ ಎಲ್ಲ ಜಾಸ್ತಿ 2 ಮರಿನೇ ಸರ್ ಹಾಕಿರೋದು. ತಾಯಿ ಕುರಿಗಳನ್ನ 1 ತಿಂಗಳು ಇಲ್ಲೇ ಇಟ್ಕೋತೀವಿ ಸರ್ ಹೊರಗಡೆ ಮರಿ ಜೊತೆನೆ. ಸಪ್ರೇಟ್ ಫೀಡಿಂಗ್ ಮಾಡ್ತೀವಿ ಅದಕ್ಕೆಲ್ಲ. ಸ್ವಲ್ಪ ವೀಕ್ ಆಗಿರುತ್ತಲ್ಲ ಮರಿ ಹಾಕಿ, ಆಮೇಲೆ 2 ಮರಿ ಹಾಕುತ್ತೆ, ವೀಕ್ ಆಗ್ಬಿಡುತ್ತೆ ಅಂತ ಇಲ್ಲೇ ಇಟ್ಕೋತೀವಿ, ಸಪ್ರೇಟ್ ಫೀಡಿಂಗ್ ಮಾಡ್ತೀವಿ ಇದಕ್ಕೆಲ್ಲ. ಅಲ್ಲಿದೆ ನೋಡಿ, ಅದು 2 ಮರಿ ಹುಟ್ಟಿರೋದು. ನಾರಿ ಸುವರ್ಣ. ಹೌದು, ನಾರಿ ಸುವರ್ಣದೇ 2 ಮರಿ. ಇದು ಬಂದು ಎಷ್ಟು ದಿವಸ? ಒಂದು 10 ಡೇಸ್ ಆಗಿದೆ ಸರ್. 10 ಡೇಸ್ ಅಷ್ಟೇ. 10 ಡೇಸ್ ಆಗಿದೆ. ಯಾವಾಗ್ಲೂ ತಾಯಿ ಹತ್ರನೇ ಬಿಟ್ರೆ ಹಾಲು ಕುಡಿಯಲ್ಲ ಸರ್ ಸರಿಯಾಗಿ, ಹೋಗೋದು ಬರೋದು ಆ ತರ ಮಾಡ್ತಾ ಇರ್ತವೆ. ಅದಕ್ಕೆ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಬಿಡೋದು. ಬಂಡೂರು ನೋಡಿ ಸರ್, ಕ್ವಾಲಿಟಿ ಆಗಿದೆ ಅಂತ. ಒಂದು 2 ತಿಂಗಳು ಮರಿ ಇದು. 2 ತಿಂಗಳು ಅಷ್ಟೇ. 5 ಕೊಡಕ್ಕೆ ರೆಡಿ ಇದೆ ಸರ್. ಈಗ ಕೇಳಿದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ನೆಕ್ಸ್ಟ್ ವರ್ಷ ಬಕ್ರೀದಕ್ಕೆ ಕೊಡ್ತೀವಿ. ನಾರಿ ಸುವರ್ಣ, ಬಂಡೂರು, ಎಳಗ 3 ಜಾತಿ ಮಾಡ್ತಾ ಇದೀವಿ. ನಾಟಿ ಕೋಳಿನೂ ಇದೆ, ಅದು ಹೈಟ್ ಮಾಡ್ಕೊಂಡಿದೀವಲ್ಲ, ಕೆಳಗಡೆ ನಾಟಿ ಕೋಳಿನೂ ಇಟ್ಕೊಂಡಿದೀವಿ. ಪ್ಯೂರ್ ನಾಟಿ ಕೋಳಿ ನೋಡಿ ಇಲ್ಲೇ ಇದೆ. ಪ್ಯೂರ್ ನಾಟಿ ಕೋಳಿ ಒಂದು 50 ಇದೆ ಸರ್ ನಾಟಿ ಕೋಳಿ. ಮೊಟ್ಟೆಗೂ ಆಗುತ್ತೆ. 10 ರೂಪಾಯಿ ಇದೆ ಒಂದು ಮೊಟ್ಟೆ ಈಗ ನಾಟಿ ಕೋಳಿ ಮೊಟ್ಟೆ. ಸರ್ ಇದು ಅಕ್ಸೆ. ಇದು ನೀವು ಬದಿಲ್ ಹಾಕೊಬೋದು ಇದನ್ನ. ಒಂದು 3 ಅಡಿ 4 ಅಡಿಗೆ ಒಂದು ಮರ ಹಾಕೊಂಡ್ರೆ ಮರಿಗಳಿಗೆ ಒಳ್ಳೆ ಹೈ ಪ್ರೋಟೀನ್ ಫುಡ್ ಸರ್ ಇದು ಅಕ್ಸೆ. ಹೌದು, ನೀವು ನಿಮ್ಮ ಮರಿಗಳಿಗೆಲ್ಲ ಹೆಚ್ಚಾಗಿ ಇದೇ ಕೊಡ್ತೀವಿ. 1 ತಿಂಗಳಿಂದ ಫೀಡ್ ಮರಿ ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, 1 ತಿಂಗಳಿಗೆ ಇದನ್ನ ಕೊಡ್ತೀವಿ. ಇದು ಸ್ಟಾರ್ಟ್ ಮಾಡ್ತೀವಿ. ಕೊಂಡ್ತರದ್ ಏನಿಲ್ಲ ಸರ್, ರಾಗಿ ಹುಲ್ಲು ನಾವೇ ಬೆಳ್ಕೊತೀವಿ. ಇದು ರೋಡ್ಸ್ ಅಂತ ತುಂಬಾ ಚೆನ್ನಾಗಿದೆ ಸರ್ ಹುಲ್ಲು. 5 ವರ್ಷ ಕಟ್ ಮಾಡ್ತಾ ಇರ್ಬೋದು, ಬರ್ತಾ ಇರುತ್ತೆ. 5 ವರ್ಷ ಬರುತ್ತೆ. 5 ವರ್ಷ ಬರುತ್ತೆ ಕಟ್ ಮಾಡ್ತಾ ಇದ್ರೆ. ನೀರ್ ಕೊಡ್ತಾರೆ. ರೋಡ್ಸ್ ಅಂತ. ರೋಡ್ಸ್ ಅಂತ ಒಳ್ಳೆ ಸಖತ್ತಾಗಿದೆಯಲ್ಲ ನೋಡಕ್ಕೆ. ರೋಡ್ಸ್ ಅಂತ ಸರ್. ಸರ್ ಇದು ನಿಮ್ಗೆ ಹೆಬ್ಬಾಳಿ ಹೆಸರುಘಟ್ಟ GKVK ಅವರು ಇಲ್ಲಿ ಹೆಸರುಘಟ್ಟದಲ್ಲಿ ಟ್ರೈನಿಂಗ್ ಮಾಡ್ತಾ ಇದಾರೆ ನೋಡಿ. ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆ. ಹೌದಾ, ನಾನು ಅಲ್ಲಿ GKVK ಅಲ್ಲಿ ತಗೊಂಡ್ಬಂದಿದ್ದೆ ಇದೆಲ್ಲ. ಈ ಹುಲ್ಲು ಅಂದ್ರೆ ಕುರಿಗೆ ಯಾವ್ದು ಅಟ್ರಾಕ್ಟಿವ್ ಫುಡ್ ಅಂತ ತಿಳ್ಕೊಂಡು ಏನ್ ಫುಡ್ ಕೊಟ್ರೆ ಚೆನ್ನಾಗಿ ತಿನ್ನುತ್ತೆ. ಒಂದೇ ತರ ಕೊಟ್ರೆ ಅದಕ್ಕೂ ಬೇಜಾರಾಗ್ಬಿಡುತ್ತೆ ಅಲ್ವಾ. 1 ಟೈಮ್ ರಾಗಿ ಹುಲ್ಲು, 1 ಟೈಮ್ ಇದು, ಇನ್ನೊಂದ್ ಟೈಮ್ ಗಿನಿಯಾ ಇದೆ, ಬೇರೆ ಇದೆ. ಇದು ನುಗ್ಗೆ ಸೊಪ್ಪು ಹಾಕೊಂಡಿದೀವಿ. ರಾಗಿ ಹುಲ್ಗೆ ಮಿಕ್ಸ್ ಮಾಡ್ಬಿಡ್ತೀವಿ ಇದನ್ನ. ಹೌದಾ, ನುಗ್ಗೆ ಸೊಪ್ಪು. ಬೇಜಾರಾಗ್ಬಾರ್ದು ಅದಕ್ಕೆ. 5 ವರ್ಷ ಬರುತ್ತಾ? 5 ವರ್ಷ ಬರುತ್ತೆ ಸರ್. ಕಟ್ ಮಾಡ್ತಾ ಇದ್ರೆ 5 ವರ್ಷ ಬರುತ್ತೆ. ಅಂದ್ರೆ ಎಷ್ಟು ನೀರು ಗೊಬ್ಬರ ಕೊಡ್ತಾ ಇದ್ರೆ ಸರ್ ಇದನ್ನ? ಸರ್ ಎಷ್ಟು ತಿಂಗಳಿಗೆ ಒಂದ್ಸಲ? ಸರ್ 2 ತಿಂಗಳಿಗೆ ಒಂದ್ಸಲ ಇದು ಕಟ್ ಮಾಡ್ತೀರಾ? 2 ತಿಂಗಳು ಬೆಳೆದ್ರೆ ಕಟ್ ಮಾಡಿದ್ರೆ ಬರ್ತಾ ಇರುತ್ತೆ ಸರ್ ಹಿಂದಿಂದನೇ. ಈ ಕಡೆಯಿಂದ ಆ ಕಡೆಯಿಂದ ಕಟ್ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಬಂದಿರುತ್ತೆ ತಿರ್ಗಾ ವಾಪಸ್ ಆ ಕಡೆಯಿಂದ. ಹಂಗೆ. ಸೊ ಈಗ ಯಾರಾದ್ರೂ ತಗೋಬೇಕು ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಚನ್ನಪಟ್ಟಣದಿಂದ ತುಂಬಾ ಹತ್ರ ಅಲ್ವಾ? ಹೌದು ಸರ್, ಚನ್ನಪಟ್ಟಣದಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ ಮೇನ್ ರೋಡಿಂದ. ಒಂಗ್ನೂರು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಯಾವಾಗ ಬೇಕಾದ್ರೂ ಬರ್ಬೋದು ನೀವು. ಮರಿಗಳು ಯಾವಾಗ ಬೇಕಾದ್ರೂ ಸಿಗುತ್ತೆ. ನಾರಿ ಸುವರ್ಣ, ಬಂಡೂರು, ಎಳಗ ಯಾವಾಗ ಬೇಕಾದ್ರೂ ಬರ್ಬೋದು ಸರ್. ಹಬ್ಬಗಳಿಗೆಲ್ಲ ಕೊಡ್ತಾ ಇರ್ತೀವಿ ಮರಿಗಳು. 24/7 ಬಿಸ್ನೆಸ್ ಸರ್. ಹೌದಾ? ಯಾರ ಹತ್ರ ಏನು ಹೋಗಂಗಿಲ್ಲ, ಇಲ್ಲೇ ಬರ್ತಾರೆ, ಬಂದು ತಗೊಂಡೋಗ್ತಾರೆ. ಸರ್ ನಾವು ಹುಟ್ಟಾಗಿಂದ ಮಟನ್ ತಿಂತಾ ಇದೀವಿ, ಯಾವ ತರ ರೇಟ್ ಕಡಿಮೆ ಆಗಿದ್ಯಾ ಅಲ್ವಾ? ಇನ್ನು ಜಾಸ್ತಿ ಆಗ್ತಾ ಇದೆ. ಮಟನ್ ಅಷ್ಟೇ, ತಿನ್ನೋರು ಕಡಿಮೆ ಆಗ್ತಾ ಇದಾರಾ, ಜಾಸ್ತಿ ಆಗ್ತಾ ಇದಾರೆ ಇನ್ನು ಅಲ್ವಾ. ನಾವೆಷ್ಟು ಮಟನ್ ಕೊಡ್ತೀವೋ ಅಷ್ಟು ತಿನ್ನೋರು. ಹಂಗಾಗಿ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಏನು ಲಾಸ್ ಇಲ್ಲ ಸರ್. ನೀವು ಯಾವತ್ತಾದ್ರೂ ಮಟನ್ ತಿನ್ನೋದು ಬಿಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಅಲ್ವಾ? ಇಲ್ಲ. ಅನ್ಕೊಂಡಾಗ ಕುರಿ ಬಿಸ್ನೆಸ್ ಸ್ಟಾಪ್ ಆಯ್ತು ಅಂತ ಸರ್. ಜನ ಯಾವಾಗ ಡಿಸೈಡ್ ಮಾಡ್ತಾರೋ ಮೀಟ್ ಬೇಡ ಅಂತ, ಅವಾಗತ್ತು ಕುರಿ ಬಿಸ್ನೆಸ್ ಸ್ಟಾಪ್ ಆಗೋದು. ಮೇಂಟೈನ್ ಮಾಡ್ಬೇಕಷ್ಟೇ, ನೋಡ್ಕೋಬೇಕು. ವೀಕೆಂಡ್ಸ್ ಕಂಪಲ್ಸರಿ ನಾವಿರ್ಬೇಕು ಸರ್. 1-2 ದಿವಸ ಬರಲೇಬೇಕು. ನಾ ಬಂದೇ ಬರ್ತೀನಿ. ಟೈಮ್ ಪಾಸ್ ಆಗಬೇಕಲ್ಲ ಸರ್ ನಮಗೂ. ವೀಕೆಂಡ್ ವಾರ ಫುಲ್ ಕೆಲಸ ಮಾಡಿರ್ತೀವಿ, ಫಾರ್ಮ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ತುಂಬಾ ಜನ ಹೇಳ್ತಾರೆ ಕುರಿ ಫಾರ್ಮ್ ಅದು ಇದು ಅಂತ ಹೇಳ್ಬಿಟ್ಟು ಸರ್. ಅದೇ ನಾಟಿ ಕುರಿ ಸಾಕ್ಬಿಟ್ಟಿರ್ತಾರೆ, ಅಷ್ಟ ಅಂತಾರೆ. ಅದು ಏನ್ ಫುಡ್, ಏನ್ ವ್ಯಾಕ್ಸಿನ್, ಏನು ಎಲ್ಲ ಏನು ಎತ್ತ ತಿಳ್ಕೊಂಡಿರಲ್ಲ. ಸುಮ್ ತಂದು ಹಾಕೊಂಡಿರ್ತಾರೆ. ಅವೇನೋ ಮೇಯ್ತವೆ, ಏನೋ ಹೋಯ್ತವೆ ಅಂತ. ಈಗ ನಾವು ತಿಳ್ಕೊಂಡು ಯಾವ್ದು ಏನ್ ತಿನ್ನುತ್ತೆ, ಅದೇನ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡು ಸಾಕಿದ್ರೆ ಅಂದ್ರೆ ಅದ್ರ ಗ್ರೋತ್ ಯಾವ್ದು ಕೊಡ್ಬೇಕು ಅಂತ ತಿಳ್ಕೊಬೇಕು. ಗ್ರೋತ್ ಯಾವ್ದು ಫುಡ್ ಕೊಟ್ರೆ ಗ್ರೋತ್ ಆಗುತ್ತೆ ಮರಿ ಅಂತ ತಿಳ್ಕೊಂಡು ಕೊಟ್ರೆ ಆಗುತ್ತೆ. ಇನ್ಶೂರೆನ್ಸ್ ಮಾಡಿಸ್ಬೇಕು ಸರ್. ಅದೇ ತಿಳ್ಕೊಂಡ್ ಮಾಡಿದ್ರೆ ಯಾವ್ದು ಲಾಸ್ ಆಗಲ್ಲ ಸರ್. ತಿಳ್ಕೊಂಡೆ ಬ್ಲೈಂಡ್ ಆಗಿ ಮಾಡ್ಬಿಟ್ಟಿರ್ತಾರೆ. ಏನೋ ನಂದು ತೋಟ ಇದೆ, ನನ್ನ ಹತ್ರನೂ ಕುರಿ ಇದೆ, ಕಾಸಿದೆ ಅಂತ ತಂದು ಹಾಕ್ಬಿಟ್ಟಿರ್ತಾರೆ. ಅವ್ರೇನ್ ನೋಡ್ಕೊಳ್ಳಲ್ಲ ಅದಕ್ಕೆ ಏನ್ ವ್ಯಾಕ್ಸಿನ್ ಬೇಕು ಏನು ಅಂತ. ಒಂದು ಕಾಯಿಲೆ ಬಂದ್ರೆ ಅದಾಗೆ ವೈರಸ್ ಸ್ಪ್ರೆಡ್ ಆಗಿ ಎಲ್ಲದಕ್ಕೂ ಇಮಿಡಿಯೇಟ್ ಡೆತ್ ಆಗ್ಬಿಡುತ್ತೆ. ಆಮೇಲೆ ಸರ್ ಜೋಳ ಬರುತ್ತಲ್ಲ, ಆ ಜೋಳ ಎಳ್ಸಿರ್ಬೇಕಾದ್ರೆ ಕುಯ್ದ್ರೆ ವಿಷ ಇರುತ್ತೆ. ಹೌದಾ? ಅದನ್ನ ಹಾಕಿದ್ರು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಅವೆಲ್ಲ ನೋಡ್ಕೊಂಡು ಹಾಕ್ಬೇಕು. ಫೀಡ್ ಕೊಡೋದ್ರಲ್ಲೂ ನೋಡ್ಕೊಂಡು ಕೊಡ್ಬೇಕು. ಸೈಲೇಜ್ ಎಲ್ಲ ಮಾಡ್ತೀವಿ. ಅದು ಬೂಸ್ಟ್ ಬಂದಿರೋದೆಲ್ಲ ತಿಂದು ನಮ್ಮ ಹತ್ರ ಪ್ರೆಗ್ನೆಂಟ್ ಮರಿನೇ ಸತ್ತೋಯ್ತು ಸರ್ ಲಾಸ್ಟ್. ಹೌದಾ? ನೋಡ್ಕೊಂಡು ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ಸರ್. ನಮ್ಗೇನ್ ಬೇಕೋ ಹೆಲ್ತಿ ಫುಡ್ ನಾವ್ ಹೆಂಗ್ ನೋಡ್ಕೊಂಡು ತಗೋತೀವೋ, ನಾವು ಸಿಕ್ಕಿದೆಲ್ಲ ತಿನ್ನೋಲ್ವಾ ಸರ್? ಅಲ್ವಾ? ನೋಡ್ಕೊಂಡು ತಗೊಂಡ್ ಮಾಡಿದ್ರೆ 100% ಆಗುತ್ತೆ.